ಕುಡಿಯವ್ವ ನೀರು ಕುಡಿ, ಉಸಿರಿ ನೀರು ಕುಡಿಯವ್ವ. ನಮಸ್ಕಾರ ವೀಕ್ಷಕರೇ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಸೊ ನಿಮ್ಮ ಪ್ರೋತ್ಸಾಹ ಸದಾ ನನಗೆ ಹೀಗೆ ಇರಲಿ. ಏನ್ ಗೌರಿ ಹೊಲಕ್ಕೆ ಬುತ್ತಿ ತಗೊಂಡಂಟೇನ? ಹ್ಞೂ ಮಾಮ, ಆರಾಮದಿಲ್ಲ ಮಾಮ? ಹ್ಞೂ ಆರಾಮದೀನಿ. ಮತ್ತು ನಿಮ್ಮ ಒಂದು ಆಸ್ತಿದ್ದು ಇತ್ತಲ್ವಾ, ಅದು ಕೋರ್ಟ್ನಾಗ ಐತಿ, ಬರ್ತೀಯನ ಒಂದಿನ ಕೋರ್ಟ್ಗೆ? ಮಾಮ ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಮಾಮ, ನೀನ ನೋಡ್ಕೊ. ಏನಾರ ಬೇಕಂದ್ರೆ ನೋಡುನು, ಬಂದ್ರೆ ಬರಲಿ ಬಿಟ್ಟರೆ ಬಿಡಲಿ. ಅವ್ರ ದೇವ್ರು ನಮಗೆ ಉಣ್ಣೋದಿತ್ತ, ನಾವು ಉಂಡ ಉಣ್ತೀವಿ, ಯಾಕೆ ಸುಮ್ಮನೆ. ಏನು ಅದು ಬಂತಂದ್ರೆ ನಾಳೆ ನಿನಗೆ ನಿನ್ನ ತಂಗಿಯಾರಿಗೆ ಒಂದಿಟ್ಟು ಆಸರಾಗುತ್ತಂತ ನಂದು. ಒಂದಿಟ್ಟು ಅದು ಜಾಗ ಸರ್ಕಾರದವರು ರೊಕ್ಕ ಕೊಡ್ತೀನಿ ಅನ್ನಕತ್ತಾರ. ಏನು ರೊಕ್ಕ ಕೊಡ್ಲಿಕ್ಕೆ ಅಂದ್ರೆ ನಾಳೆ ನಿನಗೆ ಹೊಲ ಮಾಡಕ್ಕಾರ ಆಗುತ್ತಲ್ವ, ಚಲೋ ಬೆಳಿ ಐತಿ ಅದು ಹೊಲ ಹೇಳ್ಬೇಕಂದ್ರೆ. ಅಪ್ಪನ ಜೋಡಿ ಮಾತಾಡ ಮಾಮ, ನನಗೂ ಅಷ್ಟು ಗೊತ್ತಾಗಲ್ಲ, ಗೊತ್ತಾಗುತ್ತೆ. ಸರಿ ನಾವು ಹೋಗಿ ಬಾ ಹಂಗಾರೆ. ಪಾಪ ಓದು ಹೊತ್ನ್ಯಾಗ ಈ ಹೊಲ ಕಡ್ಡಿಡ್ಬೇಕು. ಎಂತ ಆಕರ್ಮ ಇವ ಈ ಹುಡುಗಿದು. ಅವ್ವ ಇದ್ದಿದ್ರೆ ಜೀವನನೇ ಬೇರೆ ಇರ್ತಿತ್ತು. ನಾ ಸಾವ್ಕಾರ ಹೊಲ್ದಾಗ ಎಷ್ಟೊಂದು ಐನೂರದಾವ ಏನೋ ಒಂದು ಎರಡು ಕೊಡ್ತಾರ. ಸಾವ್ಕಾರ ಕೇಳಿದ್ರ ಕೊಟ್ರ ಪಾಡ, ಅಪ್ಪ ಹೇಳಿದ್ರ ಮತ್ತೆ ಬೈಯುದಲ್ಲ. ಏನು ಗೌರಮ್ಮ ಹೊಲಕ್ಕೆ ಬಂದೀಯಾ? ಸಾವ್ಕಾರೆ ಅಪ್ಪಾಗ ಬುತ್ತಿ ಕೊಡೋದಿತ್ತು. ಹೌದನ, ಆಚ ಕಡೆ ಹೊಲ್ದಾಗ ನನವ ಇಲ್ಲಿಲ್ಲ ನಿಮ್ಮಪ್ಪ. ಏನು ಮಾಡಾಕತ್ತಾರ ನೋಡು. ಸರಿ ಸಾವ್ಕಾರೆ. ಸಾವ್ಕಾರೆ ಅದು ಏನಂದ್ರೆ ನನ್ನ ತಂಗಿಗೆ ಆರಾಮಿಲ್ರಿ, ಎರಡು ಎಳ್ನೀರು ತೊಗೊಂಡು ಹೋಗ್ಲಿ. ಇವ ಅದ್ರಾಗ ಏನು ಕೇಳೋದೈತಿ? ಇವ ತೊಗೊಂಡೋಗು, ಎರಡು ಬೇಕು ಒಂದು ತೊಗೊಂಡೋಗಿ, ನಿನ್ನ ತಂಗಿ ಆರಾಮಾಗಿ ಮಟ್ಟ ತೊಗೊಂಡೋಗಿ ಆಯ್ತಾ? ಸಾವ್ಕಾರೆ ಭಾಳ ಚಲೋ ಆಯ್ತು ನೋಡ್ರಿ ನೀವು. ನಾ ಎಲ್ಲೇ ಬೈತಾರನ ಅನ್ಕೊಂಡಿದ್ದೆ. ಇವ ಬೈಯೋದ್ರಾಗ ಏನೈತಿ? ಒಂದಲ್ಲ ಒಂದಿನ ಒಬ್ರು ತಿನ್ನೋದ ನನಗೇನು ಸಾಕಷ್ಟು ಐತಿ. ತೊಗೊಂಡೋಗಿ ನಿಮ್ಮ ಅಪ್ಪನ ಮುಂದೆ ಯಾರು ಕಳಿಸಿದ್ರೆ ನಾ ಕೊಟ್ಟು ಕಳಿಸ್ತಿದ್ನಲ್ಲ, ಒಂದು ಗೊಂಚಿನ ಕಳಿಸ್ತೀನಿ ತಗೋ. ಬ್ಯಾಡ್ರಿ ಎರಡು ಎಳ್ನೀರು ತೊಗೊಂಡೋಗ್ತೀನಿ, ಮತ್ತೆ ನಾಳೆ ಎರಡು ತೊಗೊಂಡೋಗ್ತೀನಿ. ದಿನ ಹೆಂಗಾದ್ರೂ ಅಪ್ಪಾಗ ಬುತ್ತಿ ಕೊಡಕ್ಕೆ ಬರ್ತೀನಲ್ಲ, ಅದು ತೊಗೊಂಡೋಗ್ತೀನಿ ರೀ. ಸಾವ್ಕಾರ ಅದು ಏನು ಹೇಳುವ? ಸಾವ್ಕಾರ ಅದು ಅಪ್ಪ ನಿಮ್ಮ ಕಡೆ ಏನೋ ಸಾಲ ಮಾಡಿದ್ರಂತ. ಅದಕ್ಕೆ ಯಾಕೆ ನೀ ಚಿಂತೆ ಮಾಡ್ತೀವ? ನಿಂದಾತು ನಮ್ಮ ಅಪ್ಪಂದು ಆತು, ನಮ್ದೊಂದು ವ್ಯವಹಾರ ಅದು. ನೀ ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನಾವೆಲ್ಲ ಮಾತಾಡ್ಕೊಂತಿದ್ವು. ಏನು ಭಾಳ ಇಲ್ಲಿ ಬಿಡುವ, ಅದು ತೀರಿಸ್ಕೊಂತ ಬರ್ತಾನೆ, ದುಡಿತಾನಲ್ಲ, ಮತ್ತೆ ತೀರಿಸ್ತಾನೆ, ಮತ್ತೆ ದುಡಿತಾನೆ, ಮತ್ತೆ ತೀರಿಸ್ತಾನ. ಏನೋ ಇವತ್ತು ನಿನ್ನ ಮಗಳಿಗೆ ಏನೋ ಆರಾಮ ಇದ್ದಿದ್ದಿಲ್ಲ, ಅದಕ್ಕೆ ಕೊಡು ಅಂತಂದ, ಮತ್ತೆ ಕೊಟ್ಟೆ. ಹೌದ್ರಿ ಸಾವ್ಕಾರ, ಭಾಳ ಲೂಸ್ ಮೋಷನ್ ಹತ್ತಿಬಿಟ್ಟಿತ್ತು ರೀ, ಹಂಗಾಗಿ ಕರ್ಕೊಂಡೋಗಿದ್ದೆ. ಹುಷಾರಾಗಿ ನೋಡ್ಕೊಳ್ವಾ, ತಾಯಿ ಇಲ್ಲದ ಮಕ್ಕಳು ಹಾಲು ಇಲ್ಲದ ಮನಿ ಇದ್ದಂಗೆ. ಹುಷಾರಾಗಿ ನೋಡ್ಕೊ. ಸರಿ ರೀ ಸಾವ್ಕಾರ. ನೀನೇನು ಅಷ್ಟು ದೊಡ್ಡಾಕಿನೂ ಅಲ್ಲ, ನಿನಗೂ ಬುದ್ಧಿ ಹೇಳೋ ಅಷ್ಟು ನೀನು ಸಣ್ಣಾಕಿನ, ಆದರೂ ನಿನಗೆ ಹೇಳ್ತೀನಿ, ಯಾಕಂದ್ರೆ ಎರಡೂ ಸಣ್ಣ ಅದಾವ. ಹುಷಾರಾಗಿ ನೋಡ್ಕೊ. ಸರಿ ರೀ ಸಾವ್ಕಾರ, ಅದು ಒಂದು ಮಾತು ಕೇಳೋದಿತ್ತು ರೀ, ನೀವೇನು ಅನ್ಕೊಂಗಿಲ್ಲ ಅಂದ್ರೆ ಕೇಳ್ಬೋದನ್ರಿ? ನಿಮ್ಮ ಮನೆಗೆ ಬರ್ಬೇಕಂತ ಮಾಡಿದೆ, ಅಕ್ಕ ಅವ್ವಾರನ್ನ ಮೀಟ್ ಆಗಕ್ಕೆ, ಸಾವ್ಕಾರ್ತಿನ ಮೀಟ್ ಆಗಕ್ಕೆ ಅಂತೇಳಿ. ನೀವು ಇಲ್ಲೇ ಕೇಳ್ತೀನಿ ತಗೋರಿ. ಅವ್ವ ಹೇಳಾಗತ್ತಿಲ್ಲ ಚಿಕ್ಕವ್ವ, ಹೋಗುನು ಅಲ್ಲೇ ಅಂತೇಳಿ. ಏನು 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 ಕೇಳುವ, ಏನು ಏನು ಹೇಳ್ಬೇಕು ಹೇಳು. ಅದು ನಿಮ್ಮ ಮನ್ಯಾಗ ಏನೋ ಕೆಲಸ ಐತಂತ, ಅದಕ್ಕೆ. ಕೆಲಸ ಐತಿ, ಕೆಲಸದಲ್ಲಿ ಬೇಕಾಗ್ಯಾರ ನಮಗೂ ಮನೆಗೆ. ಯಾರು ಇದ್ರು ಹೇಳುವ. ಅದು ನಾನು ಬರ್ಬೇಕಂತ ಮಾಡೀನಿ ಕೆಲಸ ಮಾಡಕ್ಕೆ, ಯಾಕಂದ್ರೆ ಇಬ್ಬರು ತಂಗ್ಯಾರ್ದು ಸಾಲಿಗೆ ಹಚ್ಬೇಕಾ, ಹಂಗಾಗಿ. ನೀ ಸಾಲಿಗೆ ಹೋಗಲ್ಲ ಏನು? ಸಾವ್ಕಾರ ಅದು ನಾವು ಹೋದ್ರೆ ಅವ್ರಿಬ್ಬರಿಗೆ ಸಾಲಿ ಕಲ್ಸಕ್ಕಾಗಲ್ಲ, ಅದಕ್ಕೆ ನಾ ಏನು ಮಾಡ್ಬೇಕಂತ ಮಾಡೀನಿ, ನಾನು ಕೆಲಸ ಮಾಡಿ ಅವ್ರಿಬ್ಬರನ್ನು ಕಲಿಸ್ಬೇಕಂತ ಮಾಡೀನಿ. ಏನು ಕಲ್ತೀಯವ ಹಂಗಾರ? PUC ಮುಗ್ದೈತ್ರಿ ಸಾವ್ಕಾರ. ಅಲ್ವಾ, PUC ಮುಗ್ದೈತಿ, ಮತ್ತು ಡಿಗ್ರಿನೂ ಮುಗಿಸಿಲ್ಲ ನೀನು. ಯಾವ್ದಾರ ಒಂದು ಲೆಕ್ಕದಾಗ ಜಾಬ್ ಕೊಡಿಸ್ಬೇಕಂತಂದ್ರೆ. ಆಮೇಲೆ ಇತ್ತಾಗ ನೀನು ಮನೆ ಕೆಲಸ ಮಾಡ್ಸಕ್ಕೂ ನಂಗೆ ಇಷ್ಟ ಇಲ್ಲ, ಯಾಕಂದ್ರೆ ನಾನು ನೋಡಿ ಬೆಳೆದಿರೋ ಮಗಳು ನೀನು, ನಮ್ಮ ರಂಗವ್ವನ ಮಗಳು ನೀನು. ಮೊದ್ಲು ನಾ ರಂಗವ್ವ ಎಷ್ಟು ಒಳ್ಳೆಯಕ್ಕೆ ಅಂದ್ರೆ ಅಷ್ಟು ಒಳ್ಳೆಕಿ. ನೀವು ಯಾವ ಕೆಲಸ ಕೊಟ್ಟರು ನಾನು ಮಾಡ್ತೀನಿ ರೀ. ಸರಿನವ, ನಾಳೆ ನೀನು ಮನೆಗೆ ಬಾ, ನಮ್ಮವ್ರು ಇರ್ತಾರ, ಅವ್ರ ಜೋಡಿ ಮಾತಾಡಿ ನಿಂಗೆ ಕೊಡಿಸ್ತೀನಿ. ಸರಿ ರೀ ಸಾವ್ಕಾರ, ಅಷ್ಟ ಮಾಡ್ರಿ. ದೇವ್ರು ಹೆಂಗೆ ಇರ್ತಾನೆ ನೋಡು, ಇಷ್ಟು ಚಿಕ್ಕ ವಯಸ್ಸಿನಾಗ ಕೆಲಸ ಮಾಡುವಂಥ ಪರಿಸ್ಥಿತಿ ನೋಡು. ಏನೇನಾಗುತ್ತೋ ದೇವ್ರು ಎಲ್ಲೆಲ್ಲಿ ಹೋಗಿ ಮುಟ್ತಾನೋ, ನಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಮಾಡೋದಷ್ಟೆ. ಅಪ್ಪ ಅಪ್ಪ, ಅಯ್ಯ ಬಂದೇನವ? ಯಾಕೆ ಹೊತ್ತು ಮಾಡಿದಿ? ಅಲ್ಲೇ ಬರ್ತೀನಿ, ಇಲ್ಲೆಲ್ಲ ರೊಜ್ಜ ಐತಿ. ಅದು ಮನ್ಯಾಗ ಸ್ವಲ್ಪ ಕೆಲಸ ಇತ್ತಾ, ಮುಗಿಸ್ಕೊಂಡು ಬರತ್ಲೆ ಇಷ್ಟೊತ್ತಾತ್ ನೋಡಿ. ಭಾಳ ಲೇಟ್ ಆತಪ್ಪ ನಿಂಗೆ. ಇರ್ಲಿ ಬಿಡು, ನೀವು ಊಟ ಮಾಡಿ ಬಂದಿಲ್ಲ? ಹ್ಞೂನಪ್ಪ ನಾ ಮಾಡಿದೆ, ನೀವು ಮಾಡ್ರಿ, ಹೊತ್ತಾಗುತ್ತೆ ಭಾಳ. ಸರಿ ಸರಿ, ನಾ ಮಾಡಿ ಬರ್ತೀನಿ, ನೀವು ಹೋಗಿರು. ಅಲ್ಲ, ನಾನು ನಿಮ್ಮ ಜೋಡಿ ಏನೋ ಕೆಲಸ ಇತ್ತು ಮಾಡ್ತಿದ್ದೀನ. ಏನು ಬೇಡವಾ, ನಾ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಸಾಯಂಕಾಲ. ನೀವು ಹೋಗಿರು, ತಂಗ್ಯಾರ ನೋಡಕ್ಕೆ ಹುಷಾರ್ ನೋಡ್ಕೊ, ಅವ್ರಿಬ್ಬರು. ಹೋಗಿರು, ಬರ್ತೀನಿ. ಸರಿಯಪ್ಪ, ಬರ್ತೀನಿ. ಇನ್ನೂ ಎಷ್ಟೊಂದು ಕೆಲಸ ಐತಿ, ಲಗ್ಲಗು ಮುಗಿಸಿದಾಯ್ತು. ಹಾಗಲೇ ಸಾವ್ಕಾರ್ಗೆ ಹೆಂಗಾದ್ರೂ ಹೇಳಿನಿ, ಒಂದು ಎರಡು ಎಣ್ಣೆ ತಕೊಂಡು ಹೋಗ್ಲೇನ, ತಗೊಂಡು ಹೋದ್ರಾತ್ ಬಿಡ. ಎಷ್ಟು ಅವರ ತೊಗೊಂಡು ಹೋಗಂದಾರ, ಎರಡು ಎಣ್ಣೆ ತೊಗೊಂಡು ಹೋದ್ರಾತ್. ಯಪ್ಪ ಏನು ಬಿಗಿ ಅದ ಇವು, ಕೊಟ್ಲಿ ಯಾರು ತರಬೇಕಿತ್ತು ಏನಾರ. ಅಲ್ಲದ ನಿಂದೆ, ಅಲ್ಲಿ ಎರಡು ಹೆಚ್ಚಿದ್ದದಾವು, ತೊಗೊಂಡು ಹೋದ್ರಾತ್. ಹಾಂ, ಬಂದು. ಯಾರದು ಎಳ್ನೀರು ಕೇಳಾಕತ್ತಾರ ಹೊಲ್ದಾಗ? ಅಯ್ಯೋ ಸಾವ್ಕಾರ ಮಗ ಬಂದಪ್ಪ. ಒಂದು ಚಿಕ್ಕ ಸಾವ್ಕಾರ, ಒಂದು ಎರಡು ಎಳ್ನೀರು ಬೇಕಿತ್ರಿ, ಅದಕ್ಕೆ ತೊಗೊಳಕತ್ತಿದ್ದೆ. ಎಳ್ನೀರು ಬೇಕಿತ್ತ ನಮ್ಮ ದೊಡ್ಡಪ್ಪಗೆ ಹೇಳ್ಬೇಕು, ಅದು ಬಿಟ್ಟು ಹಿಂಗೆ ಬಗ್ಗೆ ತಗೊಳ್ಳೋದಲ್ಲ. ಅದು ಸಾವ್ಕಾರಿಗೆ ಹೇಳಿನ್ರಿ, ದೊಡ್ಡ ಸಾವ್ಕಾರಿಗೆ. ಕಳ್ತನ ಮಾಡೋದು ಮತ್ತೆ ಈ ಕಡೆ ಸುಳ್ಳು ಹೇಳೋದೇನ? ನಡಿ, ನಿನ್ನ ನಮ್ಮ ದೊಡ್ಡಪ್ಪನಂತೆ ಕರ್ಕೊಂಡು ಹೋಗ್ತೀನಿ. ನಾನು ದೊಡ್ಡ ಸಾವ್ಕಾರಿಗೆ ಹೇಳಿನ್ರಿ. ಕಳ್ತನ ಮಾಡಿ ಮತ್ತೆ ಸುಳ್ಳು ಹೇಳ್ತೀಯ? ನಡಿ ನೀ.
ನಿಮ್ಮಂತಾರನ್ನ ಬಿಡ್ಬಾರ್ದು ನಡಿ. ಯಾಕೋ ನೀ ಇಲ್ಲಿ ಬಂದಿದ್ಯಾ? ಏನಿಲ್ಲ, ನಾನು ತಕೋ ಅಂತ ಹೇಳಿದ್ಯಾ, ತಗೊಳಕತ್ತಾಳ ಬಿಡು. ಹೌದಾ ದೊಡ್ಡಪ್ಪ, ಸರಿ ಹಾಗಾದ್ರೆ. ಸಾವುಕಾರ ನಮ್ಮನ್ನ ಬಟ್ಟಿ ನೋಡಿ ಅಳಿಬೇಡ್ರಿ. ನಾವು ಬಟ್ಟಿ ಹಿಂಗೆ ಹಾಕ್ಕೊಂಡಿರ್ಬೋದು, ಆದ್ರೆ ಸ್ವಾಭಿಮಾನದಿಂದ ಬೆಳೆದವ್ರದೀವಿ. ಯಾವುದನ್ನು ಕದ್ದಂತೂ ತಿನ್ನೋದಿಲ್ಲ. ಇರ್ಲಿ ಮಾತು ಭಾಳ ಆತು. ಬಡವ್ರಿಗೆ ಸ್ವಾಭಿಮಾನ ಜಾಸ್ತಿ, ಹಂಗಂತೆ ಯಾವುದನ್ನು ಕೀಳ್ವಾಗಿ ಕಾಣಬೇಡ್ರಿ ನಮ್ಮನ್ನ. ಇರ್ಲಿ ತಗೊಂಡು ನಡಿ, ಸಾಕು. ಮಾತುಗಳು ಭಾಳ ಅದು. ಬಡವ್ರದ್ದು ಸಕ್ಕಿನ ಮಾತುಗಳು ಜಾಸ್ತಿ ಇರ್ತಾವೆ. ಅದೇನೋ ಅಂತಾರಲ್ಲ, ಕೈಲಾಗ್ದ ಪರ್ಚ್ಕೊಂಡಂತ ಅಂತಾರ ಇರ್ತಾರೆ. ತಗೊಳ್ಳೇ ಬೇಡ ಇವ್ರಂದು ಮಾತಿಗೆ. ನಿಲ್ಬಿಡ, ನಾನೇನು ಹೇಳಿ ತಗೊಂಡಿನಿ, ತಗೊಂಡೋಗೋಣ ನಡಿ. ಗೌರಿ, ಓ ಆಂಟಿ, ಹೇಗಿದ್ದೀರಾ? ಆರಾಮ? ಏನ್ವಾ ನಿಮ್ಮ ತಂಗಿಗೆ ಆರಾಮಾತಿಲ್ಲಿನ? ಎಳ್ನೀರು ತೊಗೊಂಡುಂಟಲ್ಲ ಆಕಿಗೇನ? ಹ್ಞೂ ಆಂಟಿ, ಆರಾಮಾಗೈತಿ. ಡಿಸ್ಚಾರ್ಜ್ ಮಾಡ್ಕೊಂಡು ಬಂದೀವಿ, ಆದರೂ ಭಾಳ ವೀಕ್ ಆಗ್ಯಾಡ್ರಿ. ಹಂಗಾಗಿ ಒಂದೇಟು ಎಳ್ನೀರು ಕೊಟ್ಟಿರತ್ತಂತೆ. ನಾನು ಬರ್ಬೇಕಾದ್ರೆ ಸಾವುಕಾರ ಹೊಲ್ದಾಗ ಎಳ್ನೀರು ಇದ್ದವಲ್ಲ, ಕೇಳಿ ತೊಗೊಂಡು ಬಂದೇನ್ರಿ. ಸಾವುಕಾರ ಅಂತೂ ದಾನ್ ಸರ್ಕಾರನರು, ಅವ್ರು ನಾವು ಏನು ಕೇಳಿದ್ರು ಕೊಡ್ತಾರ. ಚಲೋ ಆತ್ ಬಿಡು. ಚಂದಂಗೆ ನೋಡ್ಕೊರು ಅಮ್ಮ ತಂಗಿನ. ಸರಿ ರೀ. ಮತ್ತು ನೀ ಕಾಲೇಜ್ಗೆ ಯಾಕೆ ಹೊಂಟಿಲ್ಲ? ನಿಮ್ಮ ತಂಗಿಯರು ಯಾಕೆ ಹೊಂಟಿಲ್ಲ? ಅದು ಸ್ಕೂಲ್ ಫೀ ಕಟ್ಟಕ್ಕೆ ಅಪ್ಪಾಗೊಬ್ಬರಿಗೆ ಭಾಳ ಆಗತೈತ್ರಿ. ಅಭಿ ಮತ್ತು ಮಂಜುಳಾ ಇಬ್ಬರದು ದೊಡ್ಡ ಸ್ಕೂಲ್ ಅಲ್ಲ, ಹಾಗಾಗಿ ಅವ್ರಿಗೂ ಕಟ್ಟಕ್ಕೆ ತ್ರಾಸ ಅಲ್ರಿ. ಮತ್ತು ನಿಮಗೂ ಕಟ್ಟಬೇಕಲ್ಲ, ಅವ್ರಿಗೆ ಕಟ್ಟಾಕತ್ತಾರಂದ್ರೆ ನಿಮಗೂ ಕಟ್ಟಬೇಕಲ್ಲ. ಇಲ್ಲಿ ಬಿಡ್ರಿ ಆಂಟಿ, ತಗೊಳ್ಳಿ. ಅವರು ಅಭಿಜರ ಮಂಜುಳಾ ಕಟ್ಟಲಿ. ನಾನು ನೋಡ್ತೀನಿ, ನಮ್ಮ ತಂಗಿಯರಿಗೆ ಕಲಿಸ್ತೀನಿ. ಕಲಿಸೋದಂತೂ ಬಿಡಂಗಿಲ್ಲ. ನೋಡುವ ಏನು ಮಾಡ್ತೀನಿ, ಅವ್ರನ್ನೂ ಕಲಿಸು, ಚಲೋ ತಂಗ ಓದಿಸಿ ದೊಡ್ಡ ವ್ಯಕ್ತಿಗಳು ಮಾಡಿ. ಸರಿ ರೀ ಆಂಟಿ, ಹೊತ್ತಾತ್ ಮತ್ತೆ ಕಾಯ್ತಿರ್ತಾವೆ ಕತ್ಲಾಗಕ್ಕಂತ. ಸರಿ ನಾವ ಹೋಯ್ ಬಾ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.